ರಮಣ ಇಲ್ಲೇ ಇದ್ದೀರಾ? ನೀವಿಲ್ಲ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದರೆ ರಾಮಣ್ಣ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ, ಕಾಫಿ ಕುಡಿದ್ರಾ ಅಂತಿದ್ದೆ. ಕೈ ಉರಿತಾ ಇದೆಯಾ ರಮಣ? ರಮಣ ಏನು ರಮಣ ಇದು? ಕಲ್ಲಿದ್ಲಂತಾರ? ಏ ಇದು ನನಗೂ ಗೊತ್ತಿಲ್ಲ, ಇವತ್ತೇ ನೋಡ್ತಾ ಇರೋದು ನಾನು. ಅಣ್ಣ ಏನಂತಾರಣ್ಣ, ನಿನಗೆ ಗೊತ್ತಾ? ಹೌದಾ? ಹಾಂ, ಸಿಂಡರ್ ಸಿಂಡರ್ ಅಂತಾರ ಇದಕ್ಕೆ. ಏನಂತಾರ ಕರೆಕ್ಟಾಗಿ ಹೇಳೋರು ಒಬ್ರು ಇಲ್ವೇ? ರಮಣ ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಲ್ಲಿ ಎಲ್ಲಿ? ಕರಿ 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 ಕರಿ. ಸ್ಟ್ರಾಂಗ್, ಇದು ಸ್ಟ್ರಾಂಗಾ ಇದು? ಹ್ಞೂ, ನಾನು ನೋಡೇ ಇಲ್ಲ ಕಣಪ್ಪ ಇವತ್ತು. ಹಾಂ, ಓ ಇದು ಬಾತ್ರೂಮ್ ಸಂಕನ್ನಿಗೆ ತುಂಬದಿದೆನಾ? ಏ ಕೊಡು ನೋಡೋಣ. ಓ ವೇಟ್ ಇದೆ, ವೇಟ್ ಇದೆ. ಹೌದೌದೌದು. ಯಪ್ಪ ಯಪ್ಪ, ನಾನೇನಾರು ಈಗ ಅದನ್ನ ಹಿಂಗೆ ಹಾಕಕ್ಕೆ ಹೋಗಿದ್ರೆ ತೂತಾಗಿರೋದು ನನ್ನ ಬೆರಳು. ಓ ಸಖತ್ ಇದಿದೆ, ಡೇಂಜರ್. ನಿಂಗೂ ಕೈ ಕುಯ್ತಾಣ? ಇಲ್ಲ, ಹುಷಾರಾಗಿ ಮಾಡ್ರಿ, ಹುಷಾರಾಗಿ. ಏನು ಸೌಂಡ್ ಇದು? ಏ ನಿನ್ನ ನಾಯಿ ಎಲ್ಲಿ ಮರಯ್ಯ? ಓಣ ಓಣ, ನಿನ್ನ ಮೊಬೈಲ್ ಐತಾ? ಯೂಟ್ಯೂಬ್ ಐತಾ? ಏ ಕೊಡೋಣ ಒಂಚೂರು. ನಂದು ಒಂದು ಯೂಟ್ಯೂಬ್ ಚಾನಲ್ ಐತೆ. ಹಾಂ, ಒಂದು ಸಬ್ಸ್ಕ್ರೈಬ್. ಇಲ್ಲ ಕಣಣ್ಣ, ದೇವರಣಿಗೂ 1 ರೂಪಾಯಿ ಕಟ್ಟಾಗಲ್ಲ ಕಣಣ್ಣ. ಸುಳ್ಳು ಹೇಳ್ತಾನೆ ಅವನು. ಏ ರಾಮಣ್ಣ, ಸುಮ್ಮನೆಲ್ಲ ಹೇಳ್ಬಾರ್ದು ನೋಡು. ಹ್ಞೂ, ಬರೀ ಸುಳ್ಳು ಹೇಳೋದು. ಇಲ್ಲ ಕಣಣ್ಣ, ದೇವರಣಿಗೂ 1 ರೂಪಾಯಿ ಕಟ್ಟಾಗಲ್ಲ ಕಣಣ್ಣ. ಸಾಕಾಗ್ಯದ ನೋಟ್ ಹೆಂಗನ ಮಾಡಿ ಆಕೆ ಆರಾಮಾಗಿ ಆಕೆ ಯಾಕೆ ಆಕೇನಪ್ಪ ಅಂತ ಯಾರು ಕೇಳೋದಿಲ್ಲ. ಏನಪ್ಪಿ ಕೆಲ್ಸಕ್ಕೆ ಹೋಗಿಲ್ಲ? ಹಾಂ, ಯಾಕೆ ಯಾಕ ಹೋಗಲ್ಲ? ಇನ್ಮೇಲೆ ಹೋಗಲ್ಲ ಕೆಲ್ಸಕ್ಕೆ? ಇವತ್ತು ಹೋಗಿಲ್ಲ ಅಣ್ಣ? ಪ್ಲೇ ಆಗ್ತೈತಿ. ಏನು ಮಾಡಲ್ಲ, ಸುಮ್ಮನೆ ಅಣ್ಣ. ಹಾಂ ಅಪ್ಪಿ, ಯಾಕೆ ಹೋಗಿಲ್ಲ ಕೆಲ್ಸಕ್ಕೆ? ಆರಾಮಿಲ್ಲ. ನಿನ್ನ ತಮ್ಮ ಸ್ಕೂಲಿಗೆ ಹೋಗ್ಯಾನಾ? ಹೋಗ್ಯಾನೆ, ಬನ್ನ. ಅವ ಒಂದಿನ ಹೋಗ್ತಾನೆ, ಒಂದಿನ ಬಿಡ್ತಾನೆ. ಆತಪ್ಪಿ, ಟಿಫನ್ನಲ್ಲೇ ಊಟ ಆತು. ನಿಂದ ಆತು? ಎಲ್ಲೋಗ್ಯಾರ ನಿಮ್ಮವ್ವ ನಿಮ್ಮಪ್ಪ ಕೆಲ್ಸಕ್ಕೆ? ಅದೇ ಎಲ್ಲಿ? ಹೌದಾ? ಈ ಕಡೆಗೆ ಬಾ, ಈ ಕಡೆಗೆ ಬಾ. ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಕಾಫಿ ಕುಡಿದ್ರಾ? ನಂದು ಕಾಫಿ ಆಯಿತು. ಸೊ ಇವತ್ತು ಸ್ವಲ್ಪ ಮನೆ ಹತ್ರ ಬಂದೆ, ಅಂದರೆ ಸೈಟ್ ಹತ್ರ ಬಂದೆ. ಸ್ವಲ್ಪ ಕೆಲಸ ಎಲ್ಲ ಜೋರಾಗಿ ನಡೀತಾ ಇತ್ತು. ಸೊ ಹಾಗೆ ನಮ್ಮ ವರ್ಕರ್ಸ್ ಅವರು ಇದ್ದರು, ಮಾತಾಡ್ಸೋಣ ಸ್ವಲ್ಪ. ಹಾಗೆಯೇ ತುಂಬ ದಿನ ಆಯಿತು, 1 ವಾರದ ಮೇಲಾಯಿತು ಅವ್ರನ್ನೆಲ್ಲ ಮಾತಾಡಿಸ್ದೆ. ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಸೊ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿಯಾಗಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಈ ಬಾತ್ರೂಮು ಸಂಕನ್ ಇರುತ್ತಲ್ಲ, ಅದಕ್ಕೆ ಹಾಕುವಂಥದ್ದಂತೆ. ನಾನು ಇವತ್ತೇ ಫಸ್ಟು ಇದು ನೋಡ್ತಾ ಇರೋದು, ಕೇಳ್ತಾ ಇರೋದು, ಗೊತ್ತಿರಲಿಲ್ಲ. ಸೊ ಸಿಂಡರ್, ಇದನ್ನು ಏನೋ ಸಿಂಡರ್ ಅಂತ ಹೇಳ್ತಾರಂತೆ. ಸೊ ಇದನ್ನು ತಂದಿರೋರು ಇದ್ದಾರಲ್ಲ, ಅವರನ್ನೇ ಕೇಳಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಸೊ ನಂತರ ಯಾರಾದರೂ ದಡ್ರಿದ್ರೆ ತಿಳ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅವ್ರನ್ನ ಕೇಳೋಣ, ಅವರನ್ನು ಮಾತಾಡ್ಸೋಣ. ಅಣ್ಣ ನಮಸ್ತೆ. ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ಸರ್ವಣ. ಒಂದು 5 ನಿಮಿಷ ನಿಲ್ಸಪ್ಪ. ಸರ್ವಣ ಅಂತನಾ? ಓಕೆ, ಎಲ್ಲಿರೋದು ನೀವು? ಯಶವಂತಪುರದಲ್ಲ? ಓ, ಈಗ ಇದು ಯಶವಂತಪುರದಿಂದ? ಹೌದಾ? ಓ ಓಕೆ ಓಕೆ. ಮೇಡಮ್ ನಮ್ದು ಬಂದು ಹೋಲ್ಸೇಲ್. ಹೌದಾ? ಬೆಂಗಳೂರಿಗೆ ಸಪ್ಲೈ ಕೊಡ್ತಾ ಇದೀನಿ. ಹೌದಾ? ಓ, ಯಾರೋ ಫೋನಲ್ಲಿ ಹೇಳ್ತಾ ಇದ್ರು ಯಶವಂತಪುರ ಹೋಗು ಅಂತ ಹೇಳಿ. ಹೋಲ್ಸೇಲ್ ಅಂದ್ರೆ ಅಲ್ಲೇ ಸಿಗುತ್ತೆ. ಹೌದಾ? ನಾವಿಲ್ಲಿ ಡೈರೆಕ್ಟ್ ಚೆನ್ನೈಯಿಂದ ಏನ್ ಬರುತ್ತೋ ಅದೇ ಹಿಂಗೆ ಡೈರೆಕ್ಟ್ ತುಂಬ್ತೀವಿ. ಓ ಹಾ ಹಾ ಹಾ. ಇದು ಇನ್ನೊಂದ್ಸಲ ಹೇಳಿ, ಇದು ಯಾವ್ದಕ್ ಹಾಕ್ತಾರೆ ಅಂತ? ಯಾಕಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾತ್ರ ಸಂಕನ್ಗಳಿಗೆ ಹಾಕ್ತಾರೆ ಮೇಡಮ್. ಇದು ಸಂಕನ್ಗಳಿಗೆ, ಬಾತ್ರೂಮ್ ಸಂಕನ್ಗಳಿಗೆ, ಬಾತ್ರೂಮ್ ಸಂಕನ್ಗೆ ಯೂಸ್ ಮಾಡ್ತಾರೆ ಇದನ್ನ. ಇನ್ನೊಂದು ಈ ಹಳೆ ಮನೆಗಳಿಗೆ ಜಾಸ್ತಿ ಲೈಟ್ ವೈಟ್
ಎತ್ತರ ಮಾಡ್ಬೇಕಂದ್ರೆ ಹೌದು. ಅದಕ್ಕೂ ಹಾಕ್ತಾರೆ. ಅದು ಏರಕನ್ ಡಿಕ್ಸ್ ಅಂತ ಬಂದಿದೆ, ಅದು ವೈಟ್ ಕಲರ್. ಇದು ಬಾತ್ರೂಮ್ ಮಾತ್ರ ಯೂಸ್ ಮಾಡ್ತಾರೆ. ನೀರು ಹೋಗಿದ್ದ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಇದನ್ನ. ನೀರು ಲೀಕೇಜ್ ಆಗ್ಬಾರ್ದು. ಆಗ್ಬಾರ್ದು, ಆದ್ರೂ ಇದು ರಿಟರ್ನ್ ಹೋಗುತ್ತೆ, ನೀರು ಕುಡಿಯಲ್ಲ. ಸರಿ ಸರಿ. ಕಬ್ಬಣ ಇದು ಕಲ್ಲಿಗಿಂತ ಕಮ್ಮಿ ತೂಕ ಉಳ್ಳದಾಗ ಸಿಲಿಂಡರ್. ಓ, ಆ ಉದ್ದೇಶಕ್ಕೆ ಇದನ್ನ ಬಾತ್ರೂಮ್ ಸಂಕನ್ನಿಗೆ ಹಾಕ್ತಾರೆ. ಸರಿ 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 ಸರಿ. ಇದು ಈಗ ಅದೇ ತುಂಬಾ ಜನ ಹೇಳಿದ್ರು ನಮ್ಗೆ, ಅಲ್ಲಿ RMC ಆರ್ಡ್ ಹತ್ರ ಅಂತೆ ಯಶವಂತಪುರ. ಸೊ ಅಲ್ಲಿ ಸ್ವಲ್ಪ ಚೀಪಾಗಿ ಸಿಗತ್ತೆ, ಹೋಗಿ ಅಂತ ನಮಗೆ ಸ್ವಲ್ಪ ಗೊತ್ತಿರೋರೆಲ್ಲ ಹೇಳಿದ್ರು. ಸೊ ಹಾಗಾಗಿ ನಾವು ಇವತ್ತು ಅಲ್ಲಿಗೆ ಹೋಗಿ ತೊಗೊಂಡು ಬಂದ್ವಿ. ಸೊ ಅವರೇ ಇದ್ದಾರೆ ಇಲ್ಲಿ, ಅವ್ರ ಫೋನ್ ನಂಬರು ಮತ್ತು ಅವ್ರದ್ದು ಅಡ್ರೆಸ್ ಕೊಡ್ತೀನಿ. ಸೊ ಯಾರಿಗಾದ್ರೂ ಈ ವಿಡಿಯೋ ಹೆಲ್ಪ್ ಆದರೆ, ಸೊ ಮನೆ ಕಟ್ಸೋರಿಗೆ ಇದು ಬೇಕು, ನಾನು ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ಕ್ವಾಲಿಟಿ ಬೇಕು ಇದೆ, 20 mm ಇದೆ, 30 mm ಇದೆ, 40 mm ಇದೆ, 80 mm ಇದೆ. ಇನ್ನೊಂದ್ಸಲ ನೀಟಾಗಿ ಹೇಳ್ಬಿಡಿ ಕರೆಕ್ಟಾಗಿ. 40 mm, 80 mm, 30 mm ಜಲ್ಲಿ. ಮಾಮೂಲಿ ಇಂಥ ಫುಲ್ ಐಟಮ್ ಇಷ್ಟು ಸಿಗುತ್ತೆ. ಏರೋಕನ್ ಬ್ರಿಕ್ಸು ಸಿಗುತ್ತೆ, ಲೈಟ್ ವೆಯ್ಟ್ ಬ್ರಿಕ್ಸು, ಅದು ಪುಡಿ ಸಿಗುತ್ತೆ. ಬೇಕಾದ್ರೆ ಯಾವ್ದು ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಾನು ಕೊಡ್ತೀನಿ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ನಮ್ಮ ಕಾಂಟ್ಯಾಕ್ಟ್ 8892 77 0137. ನಿಮ್ದು ಅಡ್ರೆಸ್ ಹೇಳ್ಬಿಡಿ ಹಂಗೆ. ನಮ್ದು ಅಡ್ರೆಸ್ ಬಂದು ಯಶವಂತಪುರ. ನಿಮಗೆ ಫೋನ್ ಮಾಡಿದ್ರೆ ನೀವು ಅಡ್ರೆಸ್ ಹೇಳ್ತೀರಾ? ಅಡ್ರೆಸ್ ಮಾಡ್ತೀವಿ, ಅಲ್ಲಿ ಬರ್ತೀವಿ. ಸರಿ ಸರಿ. ಹಾಗಾದ್ರೆ ಸೊ ಯಾರಾದ್ರೂ ನಮ್ಮ ವಿಡಿಯೋ ನೋಡಿ ಫೋನ್ ಮಾಡಿದ್ರೆ ಸ್ವಲ್ಪ ನಮಗೂ ಕೊಟ್ಟಂಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡಿ. ಯಾರ ಹತ್ರ ಕೇಳಿದ್ರು ಒಂದೇ ತರ ಇರುತ್ತೆ. ಅದೇ ಕ್ವಾಂಟಿಟಿ. ಅಲ್ಲ, ಏನ ನೀವೊಂಚೂರು ಸ್ವಲ್ಪ ಕಡಿಮೆ ಮಾಡಿಕೊಟ್ರೆ ಗ್ರಾಹಕರು ಖುಷಿ ಆಗ್ತಾರಲ್ವಾ? ಸೊ ಹುಡುಕೊಂಡು ಬರ್ತಾರೆ ನಿಮ್ಮ ಹತ್ರ ಅಂತ. ಆಯ್ತು, ಓಕೆ, ಥ್ಯಾಂಕ್ ಯು. ಹಂಗಿದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಬಾತ್ರೂಮು ಸಂಕನ್ ಅಂತ ಇರುತ್ತೆ. ಈಗೆಲ್ಲ ಬಾತ್ರೂಮ್ಗಳು, ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನು ಗೊತ್ತಿರಲಿಲ್ಲ ಇದು. ಸೊ ಇವಾಗ ಬಾತ್ರೂಮ್ ಸಂಕನ್ನಿಗೆ ಹಾಕುವಂಥದ್ದು. ಇದು ಲೀಕೇಜ್ ಆಗಬಾರ್ದು ಅಂತ ಹೇಳಿ, ಎಷ್ಟು ಲೀಕೇಜ್ ಏನಾದರೂ ಆಯಿತು ಅಂತ ಅಂದರೆ ಆ ನೀರನ್ನು ಲೀಕೇಜ್ ಆಗೋಕ್ಕೆ ಬಿಡದೇನೆ ಇದು ನೀರನ್ನು ತಡೆಗಟ್ಟುವಂಥದ್ದು. ಇದು ತಡೆಗಟ್ಟಕ್ಕೋಸ್ಕರ ಇದನ್ನು ಹಾಕ್ತಾರೆ. ಇದು ನೀರು ಕುಡ್ಕೊಳ್ಳಲ್ವಂತೆ. ಸೊ ಹಾಗಾಗಿ ಇದನ್ನು ಸೇಫ್ಟಿ. ಏನು ಹೇಳಿ? ರಿಟರ್ನ್ ಅಕಸ್ಮಾತ್ ಲೀಕೇಜ್ ಏನಾಗ್ಬೋದು, ವಾಟರ್ ಅಬ್ಜೆಕ್ಷನ್ ಮಾಡಲ್ಲ, ಡೈರೆಕ್ಟ್ ಪೈಪ್ಗೆ ಹೋಗುತ್ತೆ. ಓಕೆ. ಬಿಲ್ಡಿಂಗ್ ಅಂತ ಬಿಲ್ಡಿಂಗ್ ಯಾವುದೇ ಕಾರಣಕ್ಕೂ ಲೀಕೇಜ್ ಬರಲ್ಲ. ನೋಡಿ, ಕೇಳಿದ್ರಲ್ಲ ಫ್ರೆಂಡ್ಸ್, ನಮಗಿನ್ನು ಇವತ್ತೇ ನೋಡ್ತಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅವರೇ ಎಲ್ಲ ಹೇಳಿದ್ದಾರೆ. ಸೊ ನೀವು ಯಾರಾದರೂ ಮನೆ ಕಟ್ಟೋರಿದ್ರೆ ಇದು ಸಿಂಡರ್ ಬೇಕು ಅಂತ ಹೇಳಿದ್ರೆ ನೀವು ಈಗ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಸೊ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲೂ ಕೊಡ್ತಾರೆ. ಸೊ ಹಾಗಾಗಿ ನಾವು ಅವ್ರ ಹತ್ರನೇ ಹೋಗಿ ತೊಗೊಂಡು ಬಂದಿದ್ದೀವಿ. ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಫ್ರೆಂಡ್ಸು. ಸೊ ನಿಮಗೇನಾದರೂ ಈ ವಿಡಿಯೋ ಉಪಯೋಗ ಆಗಿದ್ದರೆ ದಯವಿಟ್ಟು ನನ್ನ TRD ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಗಾರೆ ಕೆಲಸದವರು ಒಂದಿಬ್ಬರು ತರಲೇ ಇದ್ದಾರೆ. ಸೊ ಅವರನ್ನು ತೋರಿಸ್ಬಿಡ್ತೀನಿ. ಹಾಗೆ ನೋಡಿ, ಇವರು ಇವತ್ತು ನಮಗೆ ಸಬ್ಸ್ಕ್ರೈಬರ್ ಆದರು. ಇಲ್ಲಿ ನೋಡಿ, ನೀವು ಇವತ್ತು ನನಗೆ ಸಬ್ಸ್ಕ್ರೈಬ್ ಆದ್ರಲ್ಲ, ಒಂಚೂರು ಮುಖ ತೋರಿಸಿ. ನೀವೇ, ನಿಮ್ಮ ಹೊಟ್ಟೆ ತಣ್ಣಗಿರ್ಲಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ. ನೋಡಿ, ಅಲ್ಲೊಬ್ರು ಇದಾರಲ್ಲ, ಅಲ್ಲಿ ತರಲೆ ಆ ರೆಡ್ ಕಲರ್ ಟೋಪಿ ಹಾಕೊಂಡಿದಾರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಅಂದರೆ ಚಾಡಿ ಹೇಳ್ಕೊಡ್ತಾರೆ. ನೋಡಿ, ಇವರೇ ದೊಡ್ಡ ಮನುಷ್ಯರು. ಇವ್ರ ಹೆಸರು ಯೂಟ್ಯೂಬ್ದಾಗ ಬರ್ತೀರಿ ನೋಡ್ರಿ. ಓ ರಾಮಣ್ಣ, VIP ನಮ್ಮ ರಾಮಣ್ಣ ತಿರುಗು ನೋಡಲ್ಲ. ನಾವು ಮಾತಾಡ್ಸದೇ ಇರೋರನ್ನೇ ಜಾಸ್ತಿ ಮಾತಾಡ್ಸೋದು. ಇಲ್ಲಿ ನೋಡು ರಾಮಣ್ಣ, ಚೂರು ಮುಖ ತೋರಿಸು. ಯಾವಾಗ ನೋಡಿದ್ರೆ ನಾನು ಕ್ಯಾಮ್ರಾ ತಂದರೆ ಹಂಗೆ ಬಾಯಲ್ಲಿ ಒಂದಷ್ಟು ತುಂಬ್ಕೊಂಡು ಅದಕ್ಕೆ ಅಡ ನಿನ್ನ ಎಲ್ಲಕ್ಕ ನಿನ್ನೂ ಒಂಚೂರು ಯೂಟ್ಯೂಬ್ ನೆಕ್ಕೋ ನೀ. ನಗು ಇನ್ನೊಂಚೂರು. ರಮಣ್ಣ, ಏನ್ ಬಾಯ್ ತುಂಬ ತುಂಬ್ಕೊಂಡಿರೋದು? ಕಡಕಣದಲ್ಲೂ ಕೇಸರಿ. ಇಲ್ಲಿ ನಮ್ಮ ಕ್ಯಾಮ್ರಾಕಾರ ಹೇಳಿದ್ರೆ ಚಂದ ಅಪ್ಪ, ನೀನು ಆ ಕಡೆ ತಿರ್ಕೊಂಡು ಹೇಳ್ತೀಯಾ? ನೀವೇನಾದರೂ ಮಾತಾಡ್ತೀರಾ ಸರ್? ನೀವು ಇನ್ನೂ ಸ್ಟ್ಯಾಂಡರ್ಡ್ ಬಿಡಿ ಸರ್, ನೀವು ತಿರುಗು ನೋಡಲ್ಲ, ನೀವು ದೊಡ್ಡ ಜನ ನೀವು. ಸರ್ ನಮಸ್ಕಾರ, ಸ್ವಲ್ಪ ಈ ಕಡೆ ತಿರುಗಿ.
ನೋಡಿ ಮನೆದು ಕೆಲಸ ಇನ್ನೂ ನಡೀತಾ ಇದೆ, ಆಗ್ತಾ ಇದೆ. ಸೊ ಇನ್ನೂ ಭಾಳ ಕೆಲಸ ಇದೆ ಇದರದ್ದು. ಸೊ ನಮ್ಮ ಕೆಲಸಗಾರರು ಒಳ್ಳೆ ಕೆಲಸಗಾರರು, ಪಾಪ ಪ್ರೀತಿಯಿಂದ ಮಾತಾಡ್ಸಿದ್ರೆ ಪ್ರೀತಿಯಿಂದ ಮಾತಾಡ್ತಾರೆ. ಒಳ್ಳೆಯವರು ಜನ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೊ ನಮ್ಮ ಗಾರೆ ಕೆಲಸ ಮಾಡೋರು ಮುಗ್ಧ ಜನರು ಅಂತ. ಸೊ ಆ ಕೆಂಪು ಕಲರ್ ಟೋಪಿ ಹಾಕ್ಕೊಂಡಿರೋರು ಒಬ್ರನ್ನ ಬಿಟ್ಟು ಇನ್ನೆಲ್ಲರೂ ಮುಗ್ಧ ಜನರು ಫ್ರೆಂಡ್ಸ್. ರಾಮಣ್ಣ ಅದೇ ನೋಡಿ, ಅವ್ರೊಬ್ರನ್ನ ಬಿಟ್ಟು ಇನ್ನೆಲ್ಲರೂ ಮುಗ್ಧರು, ಇವ್ರೊಬ್ರನ್ನ ಬಿಟ್ಟು. ನೋಡಿ 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 ಅಕ್ಕ. ಯಾವ ಊರಕ್ಕ? ಬಳ್ಳಾರಿ. ಅಬ್ಬಬ್ಬಬ್ಬಬ್ಬ, ಎಲ್ಲ ಬಳ್ಳಾರಿ. ಹಾಂ, ಒಟಪಾಡು. ಮಾಡ್ರಿ ಮಾಡ್ರಿ, ಎಲ್ಲೆಲ್ಲಿ ಕೆಲಸ ಸಿಗ್ತದ ಅಲ್ಲಲ್ಲಿ. ನೋಡಿ ನಮ್ಮ ರಾಮಣ್ಣ ಈಗ ಚೆನ್ನಾಗಿ ಕಾಣ್ತಾರೆ. ನೋಡಿ 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 ಸ್ಟೈಲ್ ನೋಡಿ ನಮ್ಮ ರಾಮಣ್ಣಂದು.